ಎಲ್ರಿಗೂ ನಮಸ್ಕಾರ. ಎಸ್ಬಿಕೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. 8 ಆಗಸ್ಟ್ 2024 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಕಳೆದ 19 ತಿಂಗಳ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ಗಳೇನಾದ್ರು ಬೇಕು ಅಂದರೆ ನೀವು ಪೇಮೆಂಟನ್ನು ಮಾಡಿ PDF ನೋಟ್ಸ್ಗಳನ್ನ ಪಡ್ಕೋಬೋದು. ಜನವರಿಯಿಂದ ಜುಲೈ ಈ ವರ್ಷದ ಪ್ರಚಲಿತ ವಿದ್ಯಮಾನಗಳ ಅವೈಲೇಬಲ್ ಇದೆ. 70 ಆಗುತ್ತೆ. ಕಳೆದ ವರ್ಷದ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ಗೆ 80. ಎರಡು ನೋಟ್ಸ್ಗಳು ಕಂಬೈನ್ ಬೇಕು ಅಂದರೆ 150 ಆಗುತ್ತೆ. ಇಲ್ಲಿ ಪೇಮೆಂಟ್ ಐಡಿಗಳಿದೆ, ಇಲ್ಲಿ ಇಮೇಲ್ ಇದೆ, ಇಲ್ಲಿಗೆ ನೀವು ಸೆಂಡ್ ಮಾಡ್ಬೋದು. ಪೇಮೆಂಟನ್ನು ಮಾಡಿಬಿಟ್ಟು ನಿಮಗೆ ಸಾಫ್ಟ್ ಕಾಪಿಯನ್ನು ಕಳಿಸ್ಕೊಡ್ಲಾಗುತ್ತೆ. ಖ್ಯಾತ ವಿಜ್ಞಾನಿ, ಹಸಿರು ಕ್ರಾಂತಿಯ ರೂವಾರಿ MS ಸ್ವಾಮಿನಾಥನ್ ಅವರಿಗೆ ಭಾರತ ಸರ್ಕಾರ ಭಾರತ ರತ್ನವನ್ನು ನೀಡಿ ಗೌರವಿಸಿದಂಥ ವರ್ಷವನ್ನು ಗುರುತಿಸಬೇಕು. ಸರಿಯಾದ ಉತ್ತರ 2024. ದೇಶದ ಖ್ಯಾತ ಕೃಷಿ ವಿಜ್ಞಾನಿ, ಹಸಿರು ಕ್ರಾಂತಿಯ ರೂವಾರಿ MS ಸ್ವಾಮಿನಾಥನ್ ಅವರು ಆಗಸ್ಟ್ 7, 1925ರಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ಜನಿಸಿದರು. 60ರ ದಶಕದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬರ ಪರಿಸ್ಥಿತಿಯಿಂದ ಪಾರಾಗುವಲ್ಲಿ ಸ್ವಾಮಿನಾಥನ್ ಅವರ ಪಾತ್ರ ಅತ್ಯಂತ ಪ್ರಮುಖವಾದದ್ದು ಮತ್ತು ನಿರ್ಣಾಯಕವಾದದ್ದು. ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಅನನ್ಯ ಸಾಧನೆಯನ್ನು ಅವರು ಮಾಡಿರ್ತಾರೆ. ದೇಶ ವಿದೇಶಗಳ ಪ್ರತಿಷ್ಠಿತ ಪುರಸ್ಕಾರಗಳು ಅವರ ಕಾರ್ಯಕ್ಕೆ ಲಭಿಸಿವೆ. 2024ರಲ್ಲಿ ಭಾರತ ಸರ್ಕಾರ ಸ್ವಾಮಿನಾಥನ್ ಅವರಿಗೆ ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನವನ್ನು ನೀಡಿ ಗೌರವಿಸಿದೆ. ಸೆಪ್ಟೆಂಬರ್ 28, 2023ರಂದು ಸ್ವಾಮಿನಾಥನ್ ಅವರು ಮರಣ ಹೊಂದಿದ್ರು. ಭಾರತದ ಮೊಟ್ಟಮೊದಲ ನೊಬೆಲ್ ಪ್ರಶಸ್ತಿ ವಿಜೇತರಾದ ರವೀಂದ್ರನಾಥ್ ಟ್ಯಾಗೋರ್ ಇವರಿಗೆ ಪುರಸ್ಕಾರ ದೊರೆತಂತ ವರ್ಷ ಯಾವುದು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ 1913. ಸೊ ಇಂದು ನೊಬೆಲ್ ಪ್ರಶಸ್ತಿ ವಿಜೇತರಾದ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಂಸ್ಕರಣಾ ದಿನ. ಭಾರತೀಯರಿಗೆ ರಾಷ್ಟ್ರಗೀತೆಯನ್ನು ನೀಡಿದ ಟ್ಯಾಗೋರ್ ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಛಾಪು ಮೂಡಿಸಿದಂಥವರು. 1913ರಲ್ಲಿ ಮೊಟ್ಟ ಮೊದಲ ನೊಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನು ದಕ್ಕಿಸಿಕೊಳ್ಳುವ ಮೂಲಕ ಭಾರತಕ್ಕೆ ಮೊಟ್ಟ ಮೊದಲ ನೊಬೆಲ್ ಪ್ರಶಸ್ತಿ ಸಿಗದಂತೆ ಮಾಡಿದಂಥವರು. 7 ಮೇ 1861ರಂದು ರವೀಂದ್ರನಾಥ ಟ್ಯಾಗೋರ್ ಅವರು ಜನ್ಮಿಸ್ತಾರೆ. ಬಂಗಾಳಿಯ ಮಹಾವಿದ್ವಾಂಸರಾಗಿ, ಕವಿಗಳಾಗಿ, ಕಾದಂಬರಿಕಾರರಾಗಿ, ಸಂಗೀತಗಾರರಾಗಿ ನಾಟಕ ರಚಿಸುವ ಮೂಲಕ 19ನೇ ಶತಮಾನದ ಕೊನೆಯಲ್ಲಿ ಹಾಗೂ 20ನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೊಸ ಮೆರುಗು ಮತ್ತು ರೂಪವನ್ನು ಕೊಟ್ಟಂತವರು ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರು. ನವನವೀನವೂ ಮತ್ತು ಸುಂದರವೂ ಆದ ಪದ್ಯ ಗೀತಾಂಜಲಿ ಕಾವ್ಯಕ್ಕೆ 1913ರಲ್ಲಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿತ್ತು. ನೊಬೆಲ್ ಸಾಹಿತ್ಯ ಪುರಸ್ಕಾರ ಸಿಕ್ಕಿತ್ತು. ಈ ಮೂಲಕ ಅವರು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದ ಏಷ್ಯಾದ ಮೊದಲಿಗರು ಎಂಬ ಗೌರವಕ್ಕೆ ಪಾತ್ರರಾದರು. ಕಲ್ಕತ್ತಾದ ಪಿಣಾಲಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಠಾಕೂರ್ ತಮ್ಮ 8ನೇ ವಯಸ್ಸಿನಲ್ಲಿ ಪದ್ಯ ರಚನೆಯನ್ನು ಆರಂಭ ಮಾಡ್ತಾರೆ. ಅವರು 1877ರಲ್ಲಿ ತಮ್ಮ ಮೊದಲ ಸಣ್ಣ ಕಥೆ ಮತ್ತು ನಾಟಕಗಳನ್ನು ಬರೀತಾರೆ. ಬ್ರಿಟಿಷ್ ಆಡಳಿತವನ್ನು ಬಹಿರಂಗವಾಗಿ ಖಂಡಿಸ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಸ್ವಾತಂತ್ರ್ಯ ಹೋರಾಟದ ಚಳವಳಿಯನ್ನು ಬೆಂಬಲಿಸ್ತಾರೆ. ಜಗತ್ತಿಗೆ ನೀಡಿದ ಬಹುದೊಡ್ಡ ಗ್ರಂಥಮಾಲೆ ಮತ್ತು ಸ್ಥಾಪಿಸಿದ ಸಂಸ್ಥೆ ವಿಶ್ವಭಾರತಿ ವಿಶ್ವವಿದ್ಯಾನಿಲಯ ಅವರ ಪ್ರಮುಖವಾದ ಕೊಡುಗೆ ಅಂತ ನಾವು ಹೇಳ್ಬೋದಾಗಿರುತ್ತೆ. ಗೀತಾಂಜಲಿ, ಘೋರ, ಗರೇಬೈರೆ ಇದು ಅವರ ಹೆಸರಾಂತ ಕೃತಿಗಳು. ಸಣ್ಣ ಕಥೆಗಳು, ನಾಟಕಗಳು, ಕಾದಂಬರಿಗಳು ಇವೆಲ್ಲ ಅವರು ರಚನೆ ಮಾಡಿದಂಥ ಇನ್ನಿತರ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ರಚಿಸಿದ 2 ಗೀತೆಗಳಿಗೆ ರಾಷ್ಟ್ರ ಮನ್ನಣೆ ಸಿಕ್ತು. ಒಂದು ಜನಗಣಮನ, ಭಾರತದ ರಾಷ್ಟ್ರಗೀತೆಯಾಗಿ ಅಲಂಕರಿಸಲಾಗಿದೆ ಇದನ್ನು ಆಲ್ರೆಡಿ. ಅಮರ್ ಶೋನರ್ ಬಾಂಗ್ಲಾ ಅನ್ನೋ ಗೀತೆಯನ್ನು ಬಾಂಗ್ಲಾದೇಶ ಕೂಡ ತನ್ನ ರಾಷ್ಟ್ರಗೀತೆಯಾಗಿ ಮಾಡ್ಕೊಂಡಿದೆ. 2ರಿಂದ ಅವರು ಬಹಳ ಹೆಸರುವಾಸಿಯಾಗಿರ್ತಾರೆ. ಬಂಗಾಳಿ ಭಾಷೆಯ ಹೊಸ ಶೈಲಿಯ ಜನಕ ಎಂಬ ಕೀರ್ತಿಗೆ ಅವರು ಭಾಜನರಾಗಿರ್ತಾರೆ. ಇವರು 1941 ಆಗಸ್ಟ್ 7ರಂದು ತಮ್ಮ ಕೊನೆಯುಸಿರನ್ನು ಎಳಿತಾರೆ. ಅವರ ಸಂಸ್ಕರಣ ದಿನ ಅಂತ ನಾವು ಆಗಸ್ಟ್ 7 ಆಚರಣೆ ಮಾಡ್ತೀವಿ. ಭಾರತಕ್ಕೆ ಮೊಟ್ಟ ಮೊದಲ ನೊಬೆಲ್ ಪುರಸ್ಕಾರವನ್ನು ತಂದುಕೊಟ್ಟಂತ ಖ್ಯಾತರಾಮರಾಗಿ ಅವ್ರನ್ನ ಗುರುತಿಸ್ತೀವಿ. ಜೊತೆಗೆ ನಮ್ಮ ರಾಷ್ಟ್ರಗೀತೆಯನ್ನ ಜನಗಣಮನವನ್ನ ನಾವು ಪಾಲಿಸುವ ಮೂಲಕ, ಅಳವಡಿಸಿಕೊಳ್ಳುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ. ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಫಿಜಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ? ಸೊ ಪ್ರಶಸ್ತಿ ಹೆಸರಲ್ಲೇ ಕೂಡ ಇದೆ. ಸರಿಯಾದ ಉತ್ತರ ಫಿಜಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿಯಾದ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ದಿ ಫಿಜಿ ಪ್ರಶಸ್ತಿಯನ್ನು ನೀಡಲಾಗಿದೆ.
ಫಿಜಿ ದೇಶದ ಅಧ್ಯಕ್ಷರಾದ ರತು ವಿಲಿಯಂ ಮೈವಲಿಲಿ ಕಟೋನಿಯವರಿ ಅವರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಈ ಗೌರವವನ್ನ ನೀಡಿರ್ತಾರೆ. ಇದು ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ನಮ್ಮ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಇದೆಯಲ್ಲ, ಅದೇ ರೀತಿ. ಫಿಜಿಗೆ 2 ದಿನಗಳ ಭೇಟಿಯಲ್ಲಿರುವ ದ್ರೌಪದಿ ಮುರ್ಮು ಈ ಗೌರವವು ಭಾರತ ಮತ್ತು ಫಿಜಿ ದೇಶಗಳ ನಡುವಿನ ಸ್ನೇಹದ ಆಳವಾದ ಸಂಬಂಧದ ಪ್ರತಿಬಿಂಬವಾಗಿದೆ ಅಂತ ಹೇಳಿರ್ತಾರೆ. ಈ ಕ್ಷಣಕ್ಕೆ ಭಾರತದ ಪ್ರಧಾನಮಂತ್ರಿಗಳು ಕೂಡ ಅಭಿನಂದನೆಯನ್ನ ಸಲ್ಲಿಸಿರ್ತಾರೆ. ಈ ಕೆಳಗಿನ ಯಾರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ನೀಡಲಾಗುವ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರವನ್ನ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ? ಪದ್ಮನಾಭನ್. ಐಎಎಸ್ಸಿಯ ಪದ್ಮನಾಭನ್ ಅವರಿಗೆ ಚೊಚ್ಚಲ ವಿಜ್ಞಾನ ರತ್ನ ಪ್ರಶಸ್ತಿ. ಚಂದ್ರಯಾನದ 3 ವಿಜ್ಞಾನಿಗಳ ತಂಡಕ್ಕೆ ಗೌರವ. ವಿಜ್ಞಾನ ಕ್ಷೇತ್ರದ ಸಾಧಕರಿಗೆ ನೀಡಲಾಗುವ ರಾಷ್ಟ್ರೀಯ ವಿಜ್ಞಾನ ಪುರಸ್ಕಾರಗಳನ್ನ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ. ಜೊತೆಗೆ ಇದೇ ಮೊದಲನೇ ಬಾರಿಗೆ ನೀಡಲಾಗುತ್ತಿರುವ ವಿಜ್ಞಾನ ರತ್ನ ಪ್ರಶಸ್ತಿಯ ಪುರಸ್ಕೃತರನ್ನು ಕೂಡ ಪ್ರಕಟಿಸಲಾಗಿದೆ. ಖ್ಯಾತ ಜೀವರಾಸಾಯನ ಶಾಸ್ತ್ರಜ್ಞ ಪದ್ಮ ವಿಭೂಷಣ ಪ್ರಶಸ್ತಿಯ ಪುರಸ್ಕೃತರಾದ ಬೆಂಗಳೂರಿನ ಐಎಎಸ್ಸಿಯ ಗೋವಿಂದರಾಜನ್ ಪದ್ಮನಾಭನ್ ಅವರಿಗೆ ಚೊಚ್ಚಲ ವಿಜ್ಞಾನ ರತ್ನ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಅಂದ್ರೆ ವಿಜ್ಞಾನ ರತ್ನ ಪ್ರಶಸ್ತಿಯನ್ನ ಇದೇ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಲಾಗ್ತಾ ಇದೆ. ಮೊದಲನೇ ಪುರಸ್ಕಾರವನ್ನ ಪದ್ಮನಾಭನ್ ಅವರಿಗೆ ಕೊಡಲಾಗ್ತಾ ಇದೆ. ಇವರ ಜೊತೆಗೆ ಚಂದ್ರಯಾನ 3 ಮಿಷನ್ ನಲ್ಲಿ ಅದರ ಯಶಸ್ವಿಗೆ ಶ್ರಮಿಸಿದಂತ ವಿಜ್ಞಾನಿಗಳು ಮತ್ತು ಅದರ ತಂಡಕ್ಕೆ ಅತ್ಯುತ್ತಮ ವಿಜ್ಞಾನ ತಂಡ ಪ್ರಶಸ್ತಿಯನ್ನ ಪ್ರಕಟ ಮಾಡಲಾಗಿದೆ. ಒಟ್ಟಾರೆ 13 ವಿಜ್ಞಾನ ಶ್ರೀ ಮತ್ತು 18 ವಿಜ್ಞಾನ ಯುವ ಪ್ರಶಸ್ತಿಗಳನ್ನ ಪ್ರಕಟ ಮಾಡಲಾಗ್ತಾ ಇದೆ. ಆಗಸ್ಟ್ 23ರಂದು ಬಾಹ್ಯಾಕಾಶ ದಿನ ಏನಿದೆ, ಆ ದಿನದಂದು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾರೆ. ಯಾವ ದಿನಾಂಕದಂದು ತನ್ನ ಮುಂದಿನ ಭೂ ಪರಿವೀಕ್ಷಣಾ ಮೈಕ್ರೋ ಉಪಗ್ರಹವನ್ನ ಉಡಾವಣೆ ಮಾಡುತ್ತೆ ಇಸ್ರೋ? ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಸರಿಯಾದ ಉತ್ತರ ಆಗಸ್ಟ್ 15. ಮುಂಬರುವ ಸ್ವತಂತ್ರ ದಿನಾಚರಣೆಯಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಕೇಂದ್ರದಿಂದ ಭೂ ಪರಿವೀಕ್ಷಣಾ ಮೈಕ್ರೋ ಉಪಗ್ರಹ EOS-08 ಉಪಗ್ರಹವನ್ನು ಉಡಾವಣೆ ಮಾಡುತ್ತೆ. ಇದು ಇಸ್ರೋದ ಸಣ್ಣ ಗಾತ್ರದ ಉಡಾವಣೆ ವಾಹನಗಳ ಪೈಕಿ 3ನೇ ಮತ್ತು ಅಂತಿಮ ಉಡಾವಣೆಯಾಗಿದೆ. 175.5 kg ತೂಕದ ಉಪಗ್ರಹ 3 ಪೆಲೋಡ್ಗಳನ್ನು ಹೊತ್ತು ಬಾಹ್ಯಾಕಾಶಕ್ಕೆ ಚಿಮ್ಮಲಿದ್ದು 1 ವರ್ಷದವರೆಗೆ ಉಪಗ್ರಹ ಕಾರ್ಯವನ್ನು ನಿರ್ವಹಿಸುತ್ತೆ. ಈ ವೇಳೆ ಉಪಗ್ರಹವು ಭೂಮಿಯ ಕೆಳಮಟ್ಟದ ಕಕ್ಷೆಯಲ್ಲಿ ಸುತ್ತಾಡುತ್ತಾ ವಿಪತ್ತು ನಿರ್ವಹಣೆಯಲ್ಲಿ ಮಣ್ಣಿನ ತೇವಾಂಶದ ಕುರಿತು ಅಧ್ಯಯನಕ್ಕೆ ನೆರವಾಗುತ್ತೆ ಅಂತ ತಿಳಿದು ಬಂದಿದೆ. 2022ರ ಆಗಸ್ಟ್ ಮತ್ತು 2023ರ ಫೆಬ್ರವರಿಯಲ್ಲಿ ಈ ಮೊದಲ 2 ಅಂದರೆ EOS-2 ಮತ್ತು EOS-7 ಉಪಗ್ರಹಗಳನ್ನು ಕ್ರಮವಾಗಿ ಉಡಾವಣೆ ಮಾಡಲಾಗಿತ್ತು. ಈಗ EOS-08 ಎನ್ನುವ ಉಪಗ್ರಹವನ್ನು 3ನೇದು ಮತ್ತು ಅಂತಿಮವಾಗಿ ಸಣ್ಣ ಗಾತ್ರದ ಉಡಾವಣೆ ವಾಹನಗಳ ಪೈಕಿ ಅಂತಿಮವಾದ ಉಡಾವಣೆ ಇದಾಗುತ್ತೆ. ಸೊ ಆಗಸ್ಟ್ 15ರ ದಿನ ಉಡಾವಣೆ ಮಾಡ್ತಾರೆ. ಇಲ್ಲಿ ಸಾಂದರ್ಭಿಕ ಚಿತ್ರ, ಅದನ್ನು ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ನೆಕ್ಸ್ಟ್, ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಯಾವ ಕುಸ್ತಿಪಟು ತೂಕದ ಕಾರಣದಿಂದ ಒಲಿಂಪಿಕ್ಸ್ ನಿಂದ ಅನರ್ಹಗೊಂಡಿದ್ದಾರೆ? ಸರಿಯಾದ ಉತ್ತರ ವಿನೇಶ್ ಫೋಗಟ್. ದೇಹದ ತೂಕ 50 kg ದಾಟಿ 100 ಗ್ರಾಂನಷ್ಟು ಹೆಚ್ಚಾಯಿತೆಂದ ಕಾರಣಕ್ಕೆ ಒಲಿಂಪಿಕ್ಸ್ ತುತ್ತ ತುದಿ ತಲುಪಿದ್ದಂತ ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಫೋಗಟ್ ಅವರು ಅನರ್ಹಗೊಂಡಿದ್ದು ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಅವರು ಔಟ್ ಆಗಿರ್ತಾರೆ. ಸೊ ಈ ಬೆಳವಣಿಗೆ ರಾತ್ರಿ ಬೆಳಗಾಗೋದ್ರಲ್ಲಾಗಿದೆ. ಯಾಕೆಂದ್ರೆ ಮೊನ್ನೆ ತಾನೇ ಅವರು ನಂಬರ್ 1 ಆಟಗಾತಿಯನ್ನು ಸೋಲಿಸಿ ಕ್ವಾರ್ಟರ್ ಫೈನಲ್ ನಲ್ಲಿ ಸೆಮಿಫೈನಲ್ಗೆ ಕಾಲಿಟ್ಟಿದ್ರು. ಸೆಮಿಫೈನಲ್ ನಲ್ಲಿ ಗೆಲ್ಲುವ ಮೂಲಕ ಫೈನಲ್ಗೆ ಕಾಲಿಟ್ಟಿದ್ರು. ಸೊ ನಿನ್ನೆ ಸಂಜೆ ಈ ಪಂದ್ಯ ನಡಿಬೇಕಿತ್ತು, ಆದ್ರೆ ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ಇವರ ಜೊತೆ ಸೋತಂತ ಆಟಗಾತಿ ಏನಿರ್ತಾರೆ ಅವರು ಫೈನಲ್ ನಲ್ಲಿ ಭಾಗವಹಿಸ್ತಾರೆ. ಇವರಿಗೆ ಪುರಸ್ಕಾರ ಈಗ ಸಿಗ್ತಾ ಇಲ್ಲ, ಬೆಳ್ಳಿ ಕೂಡ ಇಲ್ಲ, 2 ಪುರಸ್ಕಾರಗಳು ಸಿಗ್ತಾ ಇರೋದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಫೈನಲ್ಗೆ ಅರ್ಹತೆ ಗಳಿಸುವ ಮುನ್ನ ಅವರು ಎದುರಿಸಿದಂಥ ಸವಾಲು, ಮೆಟ್ಟಿನಿಂದ ಒತ್ತಡ, 106 ಇವೆಲ್ಲ ಇರ್ತವೆ. ಸೊ ಕಳೆದ 2 ದಿನಗಳಲ್ಲೇ 3 ಪಂದ್ಯಗಳನ್ನು ಆಡಿ ಅವರು ಈ ಒಂದು ಪೈಪೋಟಿಯನ್ನು ನೀಡಿ ಈ ಒಂದು ಹಂತಕ್ಕೆ ಬಂದಿದ್ರು. ಆದರೆ ಅಂತಿಮವಾಗಿ ಆ ವೆಯ್ಟ್ ಕಿಲೋ ವಿಭಾಗ ಅಂತಿರುತ್ತೆ, 50 kg, 53 kg, 55 kg, 57 kg ಅಂತ ಇದ್ರೆ ಅದೇ ಒಂದು ವೆಯ್ಟ್ ಅನ್ನ ಮೇಂಟೈನ್ ಮಾಡ್ಕೋಬೇಕಾಗತ್ತೆ. ಪ್ರತಿದಿನ ಅದರ ವೆಯ್ಟ್ ಅನ್ನ ಅಳೆಯಲಾಗುತ್ತೆ. ಅದರಲ್ಲಿ 100 ಗ್ರಾಮ್ಸ್ ಹೆಚ್ಚಾಗಿರೋ ಕಾರಣದಿಂದಾಗಿ ಅವರನ್ನ ಡಿಸ್ಕ್ವಾಲಿಫೈ ಮಾಡಲಾಗಿದೆ.
ಸೊ ಇವರು ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ನಮಗೆ ಬರಬಹುದಾಗಿದ್ದಂತಹ ನಿರೀಕ್ಷಿತ ಚಿನ್ನ ಅಥವಾ ಬೆಳ್ಳಿ ಪದಕದ ಆಸೆ ಏನಿತ್ತು ಅದು ಕೂಡ ನುಚ್ಚು ನೂರಾಗಿದೆ. ಸೊ ಇವರು ಫೈನಲ್ ತಲುಪಿರೋದ್ರಿಂದ ಭಾರತಕ್ಕೆ ಚಿನ್ನದ ಪದಕ ಅಥವಾ ಬೆಳ್ಳಿ ಪದಕ ಕನ್ಫರ್ಮ್ ಆಗಿತ್ತು. ಈಗ ಡಿಸ್ಕ್ವಾಲಿಫೈ ಆಗಿರೋದ್ರಿಂದ ಯಾವುದೇ ಪದಕ ಇವರಿಗೆ ಬರಬೇಕಾಗಿದ್ದಂಥ ಪದಕ ಮಿಸ್ ಆಗಿದೆ ಅಂತ ಹೇಳ್ಬೋದಾಗಿದೆ. ಇದು ಸ್ವಲ್ಪ ನೋವಿನ ಸಂಗತಿಯೇ ನಮ್ಮ ಭಾರತೀಯರಿಗೆ. ರಾಜಪರ್ವ ಇದು ಯಾವ ರಾಜ್ಯದ ಪ್ರಸಿದ್ಧ ಉತ್ಸವವಾಗಿದೆ? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ ಒಡಿಸ್ಸಾ. ಒಡಿಸ್ಸಾದಲ್ಲಿ ಜೂನ್ ತಿಂಗಳ ಮಧ್ಯಭಾಗದಲ್ಲಿ ರಾಜಪರ್ವ ಉತ್ಸವ ನಡೆಯುತ್ತೆ. ಮಾನ್ಸೂನ್ ಬರುತ್ತಿದ್ದಂತೆ ಕೃಷಿ ಚಟುವಟಿಕೆಗಳಿಗೆ ಭೂಮಿ ಸಜ್ಜಾಗುತ್ತಿರುವ ಸುಸಂದರ್ಭವೆಂದು ಈ ಉತ್ಸವವನ್ನು ಆಚರಣೆ ಮಾಡಲಾಗುತ್ತೆ. ರಾಜ ಪರ್ಭವನ್ನು ಮಿಥುನ ಸಂಕ್ರಾಂತಿ ಎಂದು ಕೂಡ ಕರೀತಾರೆ. ಈ ವರ್ಷ ಒಡಿಸ್ಸಾ ಪ್ರವಾಸೋದ್ಯಮ ಇಲಾಖೆ ರಾಜಪರ್ಭ ಉತ್ಸವದ ವೇಳೆ ಪಿತಾ ಆನ್ ಮೀಲ್ಸ್ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿತ್ತು. ಇವತ್ತಿನ ಪ್ರಶ್ನೆ, ಭಾರತೀಯ ಸಶಸ್ತ್ರ ಪಡೆಗಳಲ್ಲಿ ವೈದ್ಯಕೀಯ ಸೇವೆಗಳ ಮೊದಲ ಮಹಿಳಾ ಮಹಾನಿರ್ದೇಶಕಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರವನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಕ್ಲಾಸ್ನ ನೋಟ್ಸ್ ಬೇಕು ಅಂದರೆ ಟೆಲಿಗ್ರಾಮ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಆಗಿ ಸಿಗುತ್ತೆ. ನಿಮಗೆ ವರ್ಷದ ಕರೆಂಟ್ ಅಫೇರ್ಸ್ ಏನಾದ್ರು ಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ನೀವು ಡೀಟೇಲ್ಸನ್ನು ನೋಡ್ಕೋಬಹುದು. ಪೇಮೆಂಟನ್ನು ಮಾಡಿ ನೋಟ್ಸನ್ನು ಸಾಫ್ಟ್ ಕಾಪಿಯನ್ನು ನಿಮ್ಮ ಇಮೇಲ್ಗೆ ಕಳಿಸ್ಕೊಡ್ಲಾಗುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.